ಈ ಸುದ್ದಿಯನ್ನು ಕೇಳಿದ್ರೆ ನಿಜಕ್ಕೂ ಕೂಡ ಹೇಳ್ತೀನಿ, ರಕ್ತ ಕುದಿಯತ್ತೆ. ಅವನು ಯಾವನೋ ನಕಲಿ ಜ್ಯೋತಿಷಿ, ಅವನ ಮಾತನ್ನು ಕೇಳಿ ಯುವತಿಯೊಬ್ಬಳಿಗೆ ಯಾವ ಲೆವೆಲ್ಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತಂದರೆ ನೀವು ನಂಬೋದೂ ಇಲ್ಲ. ಅದು ಕೂಡ ಆಕೆಗೆ ಮೆಟಾಸ್ಟ್ಯಾಟಿಕ್ ಕ್ಯಾನ್ಸರ್. ಹೌದು, ಆ ಜ್ಯೋತಿಷಿಗೆ ಈಗ ಬಾರಿಸಿದ್ದಾರೆ, ತಗೊಂಡು ಬಾರಿಸಿದ್ದಾರೆ ಅವನಿಗೆ. ಆ ಯುವತಿ ನರಕಯಾತನಿಗೆ ಏನು ಕಾರಣ? ಇದೇ ಹೆಣ್ಮಗಳು 25 ವರ್ಷದ ಮಮತಾ ಶ್ರೀ. ಇದು ಬಹಳ ದಾರುಣ ಘಟನೆ. ನಾನು ಹೇಳ್ತೀನಿ ಇದರ ಬಗ್ಗೆ ನಿಮಗೆ. ನಕಲಿ ಜ್ಯೋತಿಷಿ ನಂಬಿ ಕುಟುಂಬಸ್ಥರು ಮೋಸ ಹೋಗಿದ್ದಾರೆ. ಮಗಳನ್ನ ಮನೆಯಲ್ಲೇ ಕೂಡ ಹಾಕಿದ್ದಾರೆ ಕುಟುಂಬಸ್ಥರು. ಬೆಂಗಳೂರಿನ ಲಗ್ಗೆರೆಯಲ್ಲಿ ಅತ್ಯಂತ ಹೇಯ, ಅಮಾನವೀಯ ಅನ್ನಿಸುವ ಕೃತ್ಯ ನಡೆದಿದೆ. ಸ್ವಂತ ತಮ್ಮ ತನ್ನ ಅಕ್ಕನನ್ನ ಗೃಹ ಬಂಧನಕ್ಕೆ ಒಳಪಡಿಸಿದ್ದಾನೆ. ಆ ಹೆಣ್ಮಗಳಿಗಿದ್ದಿದ್ದು ಕ್ಯಾನ್ಸರ್, ಲಿವರ್ಗೆ ಶುರುವಾದಂತಹ ಕ್ಯಾನ್ಸರ್. ಕೇವಲ 25 ವರ್ಷದ ಮಮತಾ ಶ್ರೀಗೆ 4 ತಿಂಗಳಿನಿಂದ ಬೇರೆ ಬೇರೆ ಕಡೆಗಳಲ್ಲಿ ಹಬ್ಬಿಟ್ಟಿದೆ. ಕಾಪಾಡಿ ಅಂತ ಆ ಹೆಣ್ಮಗಳು ಬೆನ್ನೋವು, ಹೊಟ್ಟೆ ನೋವು ಊದ್ಕೊಂಡು ಬಿಟ್ಟಿದೆ. ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಬಿಟ್ಟಿದೆ. ಅಸೈಟ್ಸ್ ಅಂತ ಕರೀತಾರೆ ಇದಕ್ಕೆ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ. ಲಿವರ್ ಕ್ಯಾನ್ಸರ್ ಆಗಿ ಇಡೀ ದೇಹಕ್ಕೆ ಕ್ಯಾನ್ಸರ್ ಹರಡಿದೆ. ಕೇರ್ಲೆಸ್ ಮಾಡಿದ್ದಾರೆ ಮನೆಯವರು. ಜ್ಯೋತಿಷಿಯ ಮಾತು ನಂಬಿದ್ದಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ, ಮನೆಯಲ್ಲಿ ಆ ಹೆಣ್ಮಗಳನ್ನ ಕೂಡ ಹಾಕಿದ್ದಾರೆ. ಆ ನಕಲಿ ಜ್ಯೋತಿಷಿಯ ಮಾತು ನಂಬಿ ಕೇವಲ ಕೂಡ ಹಾಕಿರೋದು ಮಾತ್ರ ಅಲ್ಲ, ಆ ಹೆಣ್ಮಗಳಿಗೆ ಏನೇನು ಕೂಡಿಸಬಾರ್ದೋ ಎಲ್ಲ ಕೂಡಿಸಿದ್ದಾರೆ. ನೋಡಿ, ನನಗೆ ಆ ಹೆಣ್ಮಗಳ ಮೆಡಿಕಲ್ ರಿಪೋರ್ಟ್ ಸಿಕ್ಕಿದೆ. ಆ ಹೆಣ್ಮಗಳಿಗಾಗಿದ್ದಂಥ ನೋವನ್ನು ಹಂಚ್ಕೊಳ್ತಾ ಹೋದರೆ ನೀವು ನಂಬಲಿಕ್ಕೂ ಇಲ್ಲ. ಅಷ್ಟು ಸಮಸ್ಯೆಗಳು ಆ ಹೆಣ್ಮಗಳಿಗೆ, ಮಮತಾ ಶ್ರೀ ಅಂತ 25 ವರ್ಷ ಆ ಹೆಣ್ಮಗಳಿಗೆ ಇದ್ದದ್ದು. ಆ ಹೆಣ್ಮಗಳು ನೋವಿನಲ್ಲಿ ವಾಟ್ಸಪ್ ಮೆಸೇಜ್ ಕಳಿಸಿದ್ದಾಳೆ, ನನ್ನನ್ನು ಕಾಪಾಡಿ, ನನ್ನ ಹೊಟ್ಟೆ ಊದ್ಕೊಂಡಿದೆ ಅಂತ ಒಂದು ವಾಟ್ಸಪ್ ಮೆಸೇಜ್ ಕೂಡ ಕಳಿಸಿದ್ದಾಳೆ. ನಾವು ಅದನ್ನು ಕೂಡ ತೋರಿಸ್ಬೇಕು, ಆ ಹೆಣ್ಮಗಳು ಕಳಿಸಿದಂಥ ವಾಟ್ಸಪ್ ಮೆಸೇಜ್ ಏನು ಅಂತ. ಅದಾದಮೇಲೆ ಆ ಹೆಣ್ಮಗಳದೊಂದು ಆಡಿಯೋ ಕೂಡ ಇದೆ. ಆಡಿಯೋ ಅದನ್ನು ಕೂಡ ಕೇಳಿಸ್ಕೊಳ್ಳಿ, ಆಮೇಲೆ ವಾಟ್ಸಪ್ ಮೆಸೇಜ್ ತೋರಿಸಿ ಫಸ್ಟು. ಇಂಜೆಕ್ಷನ್ ಕೊಡಿಸು ಅಂತ ಹೇಳಿ ಪ್ಲೀಸ್ ಕಣಮ್ಮ, ಪ್ರಶಾಂತ್ ಫೋನ್ ಮಾಡಿ ಹೇಳಮ್ಮ. ಹೇಳು, ಬೈತೀನಿ, ಕೊಡಲಿ ನೋಡೋಣ. ಬಿಡ ತಗೋನೆ. ಗೊತ್ತಿಲ್ಲ ಕಾಲು. ಪ್ರಶಾಂತ, ಒಂದು ನೋವಿನ ಇಂಜೆಕ್ಷನ್ ಆದ್ರೂ ಕೊಡಿಸ್ಲಾ? ನೋವಿನ ಇಂಜೆಕ್ಷನ್, ನೋವಿಂದು ಇಂಜೆಕ್ಷನ್ ಆದ್ರೂ ಕೊಡ್ಸಪ್ಪ. ಹೆಂಗ್ ತಡ್ಕೊಳ್ಳೋಣ ಪ್ರಶಾಂತ, ಹೆಂಗ್ ತಡ್ಕೊಳ್ಳೋಣ? ಹೆಂಗ್ ತಡ್ಕೊಳ್ಳೋಣ?
ನಂಗೆ ಆಯ್ತಾ ಇಲ್ಲ ಕಣ, ಆಯ್ತಾ ಇಲ್ಲ. ಕಟ್ ಮಾಡ್ಬಿಟ್ಟು ಅಮ್ಮ ಕೊಡ್ಸೋದಿಲ್ಲ. ಪ್ರಶಾಂತ, ಅಯ್ಯೋ ಅಮ್ಮ ಅರ್ಥ ಮಾಡ್ಕೊಂಡ್ರವ. ಯಾಕ್ರಮ್ಮ ಹಿಂದೆ ಕೊಡ್ತೀರಿ, ಮಂತ್ರ ಕಲ್ತೀರಿ, ಏನು ಎಫೆಕ್ಟ್ ಇಲ್ಲ ಅದು. ಡಾಕ್ಟ್ರಿಗೆ ಫೋನ್ ಮಾಡಪ್ಪ ಅಂದ. ಡಾಕ್ಟ್ರಿಗೆ ಫೋನ್ ಮಾಡಿ ಇಂಜೆಕ್ಷನ್, ಡಾಕ್ಟ್ರಿಗೆ ಫೋನ್ ಮಾಡಿ ಇಂಜೆಕ್ಷನ್ ಕೊಡ್ಸು ಅಂದ. ಆಯ್ತಾ ಇಲ್ಲ ನಂಗೆ, ಆಯ್ತಾ ಇಲ್ಲ ಕಣವು, ಆಯ್ತಾ ಇಲ್ಲ, ಆಯ್ತಾ ಇಲ್ಲ. ಪ್ರಶಾಂತ ಖಾಲಿ ಬಿಡ್ಲಿ ನೋಡಲಿ, ಕಟ್ ಮಾಡಿದ್ರೆ ಅವರು ಬಂದರೆ ಹೊಡಿತಾರೆ, ಹೊಡಿತಾನೆ ಅವ್ರು ಬಂದ್ರೆ. ಅವನ್ಗೆ ಇಂಜೆಕ್ಷನ್ ಎಲ್ಲ ಕೊಡ್ಸು ಅಂತ ಹೇಳಿ ಪ್ಲೀಸ್ ಕಣಮ್ಮ. ಪ್ರಶಾಂತ್ ಫೋನ್ ಮಾಡಿ ಹೇಳಮ್ಮ. ನೋಡಿ, ನಾನು ಆ ಹೆಣ್ಣುಮಗಳ ಪೆಟ್ ಸ್ಕ್ಯಾನ್, PET ಸ್ಕ್ಯಾನ್ ರಿಪೋರ್ಟು ಜೊತೆಗೆ ಅಬ್ಡಮನ್ ಪೆಲ್ವಿಸ್ ಸ್ಕ್ಯಾನ್ ರಿಪೋರ್ಟು ನಾನು ನಿಮ್ಮ ಮುಂದೆ ಇಡ್ತೀನಿ. ಲಿವರ್ ಎನ್ಲಾರ್ಜ್ ಆಗಿದೆ, ಆಕೆ ಲಿವರ್ನಲ್ಲಿ ಲೆಷನ್ಸ್ ಇದೆ, ಅಂದರೆ ದೊಡ್ಡ 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 ಗಾತ್ರದ ಗುಳ್ಳೆಗಳಿದ್ದಾವೆ, ಮತ್ತು ಮಲ್ಟಿಪಲ್ FDG ಅವಿಡ್ ರೈಟ್ ರೆಟ್ರೋಕ್ರೂರಲ್ ನೋಡ್ಸ್ ಅಂತ ಕರೀತಾರೆ, ಅಂದರೆ ದೊಡ್ಡ 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 ಗಡ್ಡೆಗಳು ಶುರುವಾಗ್ಬಿಟ್ಟಿದ್ದಾವೆ. ಆಮೇಲೆ ಆಕೆ ಕಿಡ್ನಿಲಿ ಸಮಸ್ಯೆ ಇದೆ. ಇಲ್ಲಿ ಸ್ಪಷ್ಟವಾಗಿ ಬರೀತಾರೆ, ಓವರಾಲ್ ಸ್ಕ್ಯಾನ್ ಫೈಂಡಿಂಗ್ಸ್ ಆರ್ ಸಜೆಸ್ಟಿವ್ ಆಫ್ ಮೆಟಾಸ್ಟ್ಯಾಟಿಕ್ ಡಿಸೀಸ್ ಇನ್ವಾಲ್ವ್ಮೆಂಟ್. ಅಂದರೆ ಲಿವರ್ ಕ್ಯಾನ್ಸರ್ ಥರ ಆಗಿದ್ದಿದ್ದು ಅಸೈಟ್ಸ್ ಫಾರ್ಮ್ ಆಗಿಬಿಟ್ಟಿದೆ. ಭಾಳ ಜನ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಈ ಅಸೈಟ್ಸ್ ಫಾರ್ಮ್ ಆಗೋದು ಏನು ಅಂತಂದರೆ ನಾನು ಹೇಳ್ತೀನಿ ಕೇಳಿ. ಹೊಟ್ಟೆಲಿ ನೀರು ತುಂಬಿಕೊಂಡ್ಬಿಟ್ಟು ಹೊಟ್ಟೆ ಇಷ್ಟು ದಪ್ಪ ಆಗಿಬಿಡುತ್ತೆ ರೀ, ಇಷ್ಟು ದಪ್ಪ ಆಗಿಬಿಡುತ್ತೆ ರೀ ಹೊಟ್ಟೆ. ಅಂಥ ಹೆಣ್ಮಗಳನ್ನು ಇಮ್ಮಿಡಿಯೇಟ್ಲಿ ಆಸ್ಪತ್ರೆಗೆ ಸೇರಿಸಿದ್ರೆ ಬದುಕೊಂತಿದ್ಲು. ಈಗ ಯಾವ ಲೆವೆಲ್ಗೆ ತಂದಿದ್ದಾರೆ ಅಂತಂದರೆ ಆ ಕ್ಯಾನ್ಸರ್ ಇಡೀ ದೇಹಕ್ಕೆ ಹಬ್ಬಿಟ್ಟಿದೆ. ಅವನು ಯಾವನೋ ಕಿತ್ತೋಗಿರೋ ಜ್ಯೋತಿಷಿ, ಅವನು ಯಾವನೋ ಕಳ್ಳ ಜ್ಯೋತಿಷಿ ಇದಾನಲ್ಲ, ಆ ಕಳ್ಳ ಜ್ಯೋತಿಷಿಗೆ ಮಾತ್ರ ಅಲ್ಲ ಇವಾಗ ಗೂಸ ಬೀಳಬೇಕಾಗಿರೋದು, ಅವನಿಗೆ ಮಾತ್ರ ಅಲ್ಲ ಪ್ರಶ್ನೆ ಕೇಳಬೇಕಾಗಿರೋದು, ಅವ್ರ ಮನೆಯವರು ಹೊಟ್ಟೆಗೆ ಏನೇನು ತಿಂತಿದ್ರು ಅಂತ ನಾನು ಕೇಳ್ತೀನಿ ಇವತ್ತು ಪ್ರಶ್ನೆ. ಇದು ಮನುಷ್ಯತ್ವಕ್ಕೆ ಇವರು ಎಸಗಿದಂಥ ದ್ರೋಹ. ಇದು 25 ವರ್ಷದ ಹೆಣ್ಮಗಳನ್ನು ಆ ಹೆಣ್ಮಗಳು ಕೂಕ್ಕೋತಿದ್ರೆ ಹೊಟ್ಟೆ ನಮ್ಗೆ ಉರ್ದು ಹುಣ್ಣಾಗಲ್ವಾ? ಪುಟ್ಟರಾಜು ಈಗ ಸ್ಥಳದಲ್ಲಿದ್ದಾರೆ ಅಂತ ಅಂದ್ಕೊಳ್ತೀನಿ. ಪುಟ್ಟರಾಜು, ನೀವು ಇವತ್ತು ಪ್ರತಿನಿಧಿ ಅಲ್ಲ, ನೀವು ಆ ತಾಯಿ 25 ವರ್ಷದ ಹೆಣ್ಮಗಳಿದ್ದಾಳೆ, ಆ ತಾಯಿಯ ಅಣ್ಣನ ಜಾಗದಲ್ಲಿ ನಿಂತು ಇವತ್ತು ನೀವು ಲೈವ್ ಚಾಟ್ ಕೊಡ್ಬೇಕು, ನನಗೆ ವಿವರಿಸಬೇಕು ಆಕೆಯ ನೋವೇನು, ಮತ್ತು ಈ ಮನೆಯವರು ಮತ್ತು ಆ ಜ್ಯೋತಿಷಿ ಮಾಡಿದಂಥ ಎಡವಟ್ಟೇನು ಅಂತ ನೀವು ಮಾತಾಡಬೇಕು ಇವತ್ತು. ಚಂದನ್ ಶರ್ಮಾ, ಏನಂದರೆ ಜ್ಯೋತಿಷಿಯ ಮಾತನ್ನು ನಂಬ್ತಾರೆ, ಈಗಲೂ ಆ ಮೂಢನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಅಂದರೆ ಇವರು ನಿಜಕ್ಕೂ ಮನುಷ್ಯರೇ ಅಲ್ಲ, ಮನುಷ್ಯತ್ವ ಇವರಲ್ಲಿ ಸತ್ತೋಗಿದೆ ಅನ್ನುವಂಥ ಮಾತುಗಳನ್ನು ನೇರವಾಗಿ ನಿಷ್ಠೂರವಾಗಿ ಹೇಳಲೇಬೇಕಾಗತ್ತೆ. ಯಾಕೆಂದರೆ ಆ ಮೆಡಿಕಲ್ ರಿಪೋರ್ಟ್ಗಳನ್ನು ನೀವು ನೀಟಾಗಿ ಎಕ್ಸ್ಪ್ಲೈನನ್ನು ಮಾಡ್ತಾಯಿದ್ರಿ. ಅವಳಿಗೆ ಯಾವ ರೀತಿಯಲ್ಲಿ ತೊಂದರೆಗಳಾಗ್ತಾ ಇತ್ತು, ಆಕೆಯ ಹೊಟ್ಟೆ ನೋವಿನಿಂದ ಮಾತ್ರ ಬಳಲ್ತಾ ಇರಲಿಲ್ಲ, ಆಕೆಯ ಹೊಟ್ಟೆಯಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡು ಆಕೆ ಇವತ್ತು ಸಾಯುವಂಥ ಹಂತವನ್ನು ತಲುಪಿರುವಂಥದ್ದು. ಇದಕ್ಕೆ ಕಾರಣ ಯಾರು? ಕಾರಣ ಒಂದು ಕಡೆಯಲ್ಲಿ ಜ್ಯೋತಿಷಿಯ ಮಾತನ್ನು ಕೇಳಿರುವಂತಹ ಅವರ ಇಡೀ ಕುಟುಂಬ ತಪ್ಪಿತಸ್ಥರ ಸ್ಥಾನದಲ್ಲಿ ಇಲ್ಲಿ ನಿಂತ್ಕೊಳ್ಳುತ್ತೆ. ಯಾಕೆಂದರೆ ತಮ್ಮ 4 ತಿಂಗಳಿಂದ, ಬರೋಬ್ಬರಿ 4 ತಿಂಗಳು, ಒಂದಲ್ಲ ಎರಡಲ್ಲ, ಅದು 4 ತಿಂಗಳಿನಿಂದ ಮನೆಯಲ್ಲಿ ರೂಮ್ನಲ್ಲಿ ಕೂಡಾಕೊಂಡಿರ್ತಾನೆ ಅಂತ ಹೇಳಿದ್ರೆ ಇವರಿಗೆ ಯಾವ ಆ ಭ್ರಮೆನೋ ಭ್ರಾಂತಿನೋ ಅಥವಾ ಇನ್ನೇನೇನು ಹೇಳಬೇಕು ಇವರಿಗೆ ನನಗೆ ಗೊತ್ತಾಗ್ತಾ ಇಲ್ಲ. ಅಂಥ ಹುಚ್ಚುತನದ ಪರಮಾವಧಿಯಲ್ಲಿ ಇವರು ನಿಜಕ್ಕೂ ಆ ಯುವತಿಯನ್ನು ಕೂಡಾಕಿದರೆ. ಆ ಯುವತಿ ಎಷ್ಟೇ ನರಳಾಡ್ತಾ ಇದ್ರು ಅದಕ್ಕೆ ಕನಿಕರವನ್ನು ತೋರಿಸಲ್ಲ, ಆಕೆ ಬೇಡ್ಕೋತಾಳೆ, ಬೆಗ್ ಮಾಡ್ತಾಳೆ. ಲೈವ್ ಫುಟೇಜಸ್ ಮನೆಯಿಂದ ಬರ್ತಾ ಇದೆ. ಲೆಟ್ಸ್ ಗೋ ಲೈವ್ ಫಾರ್ ದ ಸೇಮ್. ಯಾರಿದ್ದಾರಪ್ಪ ಸ್ಥಳದಲ್ಲಿ? ಮಾಡಿ ಜ್ಞಾನನೇ ಇಲ್ಲ. ನಮ್ಗೆ ಹಿಡಿದಿಡ್ದು ನೈಟ್ ಹೊತ್ತೆಲ್ಲ ಕದ ತಕೊಂಡೆಲ್ಲ ಹೋಗಿ ಬಿಲ್ಡಿಂಗ್ 3 ಜನ ಹಿಡಿದು ಆ ಪೇಷಂಟ್ ಸ್ಟೇಜ್ ಬಂದವರು ಪ್ರತಿಯೊಬ್ರು ಹಾಗೆ ಇರ್ತಾರಪ್ಪ. ಆ ಹುಡುಗಿಯನ್ ವಿಶೇಷವಾಗಿ ಏನಿಲ್ಲ,
ಆ ಹುಡುಗಿ ಏನ್ ವಿಶೇಷ ಏನಲ್ಲ, ಆ ಸ್ಥಿತಿ ಬಂದವ್ರು ಪ್ರತಿಯೊಬ್ಬರಿಗೂ ಹಾಗೆ ಆಗತ್ತಪ್ಪ ಅಂತ ನಾವ್ ಹೇಳ್ತಿಲ್ಲ. ಆಯ್ತಾ? ಯಾವ ಫ್ರೆಂಡ್ಸ್ ಅಪ್ಪ? ಫ್ರೆಂಡ್ಸ್ ಆದ್ರೆ ಅವ್ನ ಟ್ರೀಟ್ಮೆಂಟ್ ಏನ್ ಕೊಡ್ತಾನೆ ಅಂತ ಗೊತ್ತಿಲ್ವಾ ನಿಮ್ಗೆ? ಇವರೆಲ್ಲ ಸೇರ್ಕೊಂಡು ಕುಮ್ಮಕ್ಕಿಂದ ಆ ಹುಡುಗಿನ ಸಾಯಿಸೋ ಉದ್ದೇಶದಿಂದ ಇವರಿಬ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಂತೂ ಸತ್ಯ. ನೀವು ಆ ಬಾಟ್ಲ್ ನೋಡಿದ್ರೆ ಯಾರಾದ್ರೂ ಮೆಡಿಸಿನ್ ಅಂತ ಹೇಳ್ಕೊಬಿಟ್ರೆ ನಾನು ಚಪ್ಪಲಿ ಹೊಡ್ಸ್ಕೊಬಿಡ್ತೀನಿ. ನಾನು ಇಂಜಿನಿಯರ್ ಬಾಟ್ಲ್ ನೋಡ್ಬೇಕು. ಮಹೇಶ್, ಆ ಜ್ಯೋತಿಷಿ ಮಾತ್ ನಂಬ್ಕೊಂಡು ಇವ್ರು ಏನೇನ್ ಮಾಡಿದ್ದಾರೆ, ನೀವು ಆ ಮನೆಗೆ ಹೋಗಿ ಮೆಸೇಜ್ ಮಾಡಿದ್ದೆ ನೋಡಿ. ಇದನ್ನ ನನ್ಗೆ ಆ ಬಾಟ್ಲ್ ನೋಡ್ಬೇಕು ನಾನು. ಮಹೇಶ್, ಆ ಹುಡುಗಿ ತಮ್ಮನ್ ಕಿವಿಗೆ ಹೆಡ್ಫೋನ್ ಹಾಕ್ರಿ, ನಾನು ಅವನ ಹತ್ರ ಮಾತಾಡ್ಬೇಕು. ಮಹೇಶ್, ಆ ಹುಡುಗಿ ತಮ್ಮನ್ ಕಿವಿಗೆ ಹೆಡ್ಫೋನ್ ಹಾಕ್ರಿ, ನಾನು ಮಾತಾಡ್ಬೇಕು ಅವನ ಹತ್ರ. ಎಲ್ಲ ಚೆನ್ನಾಗಿ ಬಂದಿದ್ದಾನೆ. ಒಂದೇ ನಿಮಿಷ ಹೇಳಿ. ನಮಸ್ಕಾರ, ನಿಮ್ಮ ಹೆಸರೇನ್ ಸಾಹೇಬ್ರೆ? ಪ್ರಶಾಂತ್, ನೀವು ಆ ಹುಡುಗಿಗೆ ತಮ್ಮ ಆಗ್ಬೇಕಲ್ವಾ? ನಿಮ್ಮ ಅಕ್ಕನಿಗೆ ಎಷ್ಟು ತಿಂಗಳ ಹಿಂದೆ ಏನ್ ಸಮಸ್ಯೆ ಆಗಿತ್ತಪ್ಪ? ಸರ್, ಬಾಡಿ ಮೇಲೆಲ್ಲ ಇದು ದೆವ್ವ ರೂಪದಲ್ಲಿ ಬರ್ತಿದೆ ಸರ್. ಏನೋ ದೆವ್ವ ಬರ್ತಿದ್ಯಾ ಬಾಡಿ ಮೇಲೆ? ಹೌದು ಸರ್. ಹೌದಾ? ದೆವ್ವ ನೀವು ನೋಡಿದ್ರ? ಬಾಡಿ ದೆವ್ವ ಬಂದಿದ್ನಾ? ವಿಡಿಯೋನೇ ಇದೆ ಸರ್. ವಿಡಿಯೋ ಇದೆಯಾ? ಆಕೆ ಹೊಟ್ಟೆ ಒಳಗೆ ಏನಾಗಿದೆ ಅನ್ನೋದು ವಿಡಿಯೋ ನೋಡಿದ್ದೀರಾ ನೀವು? ಸಿಟಿ ಸ್ಕ್ಯಾನು, ಪೆಟ್ ಸ್ಕ್ಯಾನು ಎಲ್ಲ ನೋಡಿದ್ದೀರಾ ನೀವು? ಪ್ರಶಾಂತ್, ಯಾಕ್ರಿ ಓಡಾಕ್ತೀರಾ? ಯಾಕೆ ಓಡಾಕ್ತೀರಾ? ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾರಂತದ್ದು. ಯಾಕಂದ್ರೆ ಪೊಲೀಸರು ಈಗಾಗಲೇ ಬೆಳಿಗ್ಗೆ ನಡೆದಂತ ಘಟನೆ, ಅದರಿಂದ ನಾವು ಕರ್ಕೊಂಡು ಹೋಗ್ತಾ ಅಂತ ಕೂಡ ಪೊಲೀಸರು ಹೇಳಿಕೆ ಕೊಡ್ತಾ ಇರುವಂತದ್ದು ಈಗಾಗಲೇ ನೋಡ್ತಾ ಇರ್ಬೋದು ನಾವು. ಇನ್ನು ಕೆಲವು ಸಂಘಟನೆಗಳಾಗಿರುವುದು, ಮಹಿಳೆಯರು ಕೂಡ, ಅಕ್ಕಪಕ್ಕದ ಮಹಿಳೆಯರು ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವುದು. ಅಂದ್ರೆ ಯಾಕೆ ನೀವು ಈ ರೀತಿ ಮಾಡಿದ್ರೆ? ಯುವತಿಗೆ ಕ್ಯಾನ್ಸರ್ ಬಂದಂತ ಯುವತಿಗೆ ಎಲ್ಲ ಹಾಸ್ಪಿಟಲ್ ದಾಖಲೆ ಮಾಡಿದ್ರೆ ನೀವು ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ? ಸ್ಥಳೀಯ ಜನರು ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿರೋದ್ರಿಂದ ಅವ್ರ ತಾಯಿನೂ ಕೂಡ ಏನು ಗೊತ್ತಿಲ್ಲದೆ ತರ ಗೊತ್ತಿರುವಂತದ್ದು. ಅವ್ರ ತಾಯಿನೂ ಕೂಡ ಈಗ ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ. ಮೇಡಮ್ ಅವ್ರಿಗೆ ಏನಾಯ್ತು ಹೇಳಿ ಮೇಡಮ್. ಏನ್ರೆ 4 ತಿಂಗಳಿಂದ ಹುಷಾರಿಲ್ಲ. ಹಾಸ್ಪಿಟ್ಲಿಗೆಲ್ಲ ಹೋಗಿ 500 ರೂಪಾಯಿ ಬ್ಯಾಕ್ ಪೇನ್ ಅಂತ ಹೇಳ್ಕೊಂಡು ಬೆನ್ನಿಗೆ 500 ರೂಪಾಯಿ ಹಂಗಾದ್ರೂ ನೋವು ಕಮ್ಮಿ ಆಗ್ಲಿಲ್ಲ. ಆಮೇಲೆ ಮತ್ತೆ ಹಂಗೆ ವಾಮೆಂಟ್ ಎಲ್ಲ ಹಾಕಿತ್ತು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಹಾಕಿಸ್ತಾವ. ಸುಮಾರಾಗಿ ಹುಷಾರಾಗಿ ಇದ್ರು. ಇದ್ಮೇಲೆ ಅಲ್ಲೆಲ್ಲ ಈ ದೇವರೆಲ್ಲ ಮಾಡ್ದ, ಮನೆಗೆಲ್ಲ ಹೋಗಿ ಮನೇಲೆಲ್ಲ ದೇವರೆಲ್ಲ ಕರ್ಸಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾವ. ಅಡ್ಗೆ ಊಟ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸ್ತಾವ. ಮಾಡ್ಸಾದ್ಮೇಲೆ ಮತ್ತೆ ತಿರ್ಗಾ ಇಲ್ಲಿಗೆ ಬಂದು ಎಲ್ಲ ಮೈ ಮೇಲೆಲ್ಲ ಬಂದು ಇಲ್ಲೇ ನಾನು ಉಚ್ಚೆ ಮಾಡ್ತೀನಿ, ಕಕ್ಕ ಮಾಡ್ತೀನಿ. ನಾನು ಕೋರ್ಮಂಗಲದಿಂದ ಬಂದೆ. ಆದ್ರೆ ನನ್ಗೆ ಇದು ಏನೋ ನಾನು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದೆ, ಹೈವೇನಲ್ಲಿ ಸತ್ತೋಗಿದ್ದೆ. ನಾನು 3 ವರ್ಷದ ಹುಡುಗಿ, ನಾನು 3ನೇ ಕ್ಲಾಸ್ ಹುಡುಗಿ ನಾನು ಅಂತ ಎಲ್ಲ ಹೇಳ್ತು. ನಮ್ಮ 21ನೇ ಶತಮಾನ ಇದ್ದೀರಾ ನೀವು, ತಿಳಿದಿರೋರು, ಹುಡುಗಿನೂ ಕೂಡ ತಿಳಿದಿರೋರು. ಕ್ಯಾನ್ಸರ್ ಬಂದವರಿಗೆ ನೀವು ಈ ರೀತಿ ಜೀವ ಅನ್ಕೊಂಡಿದ್ರೆ ಮತ್ತೆ ಅದು ಮೈಗೆ ಬಂದಿದ್ದು ಹೇಳ್ತಲ್ಲ. ಇಲ್ಲೇ ಜಸ್ಟ್ ಇಲ್ಲೇ ಕೂತ್ಕೊಂಡು ಎಲ್ಲ ವಿಡಿಯೋ ಮಾಡಿ ಎಲ್ಲ ಮಾಡಿ ಬಿಟ್ಟಿದೀವಲ್ಲ. ಅಲ್ಲೇ ಯಾವ ಸ್ವಾಮೀಜಿ ಕರ್ಕೊಂಡ್ ಬಂದಿದ್ದೆ? ಯಾವ ಸ್ವಾಮೀಜಿ ಅಂದ್ರೆ ಊರ್ ಕಡೆ ದೇವ್ರು, ನಮ್ಮ ಮನೆ ದೇವ್ರು ಪೂಜೆ ಮಾಡ್ತಿದ್ದು ಅಷ್ಟೇ, ಮುನೇಶ್ವರ ಅಂತ. ದೆವ್ವ ಬಂದಂಗ್ ಮಾಡಿ. ಮಹೇಶ್, ಒಂದ್ 2 ನಿಮಿಷ ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸ್ತಾರಾ ಅಥವಾ ನಿಮ್ಮನ್ನ ಜ್ಯೋತಿಷ ಹತ್ರ ಕರ್ಕೊಂಡು ಹೋಗ್ತಾರ ನೋಡೋಣ. ಒಂಚೂರು ಮಾಡಿ, ನಿಮ್ಮ ಮೈ ಮೇಲೆ ದೆವ್ವ ಬಂದಂಗ್ ನೋಡೋಣ. ಇವರೆಲ್ಲ ಬೆಂಗಳೂರಿನಲ್ಲಿ ಇದ್ಕೊಂಡು ಪೆಟ್ ಸ್ಕ್ಯಾನ್ ನೋಡ್ಕೊಂಡು, ಸಿಟಿ ಸ್ಕ್ಯಾನ್ ನೋಡ್ಕೊಂಡು ಇವರೆಲ್ಲರೂ ಕೂಡ ಎಂಥ ದುರಂತಗಳಿಗೆ ಸಾಕ್ಷಿ ಆಗ್ತಾ ಇದ್ದಾರೆ ನೋಡಿ ಇವರೆಲ್ಲ. ಇದು ಮೆಡಿಸಿನ್ ಏನು ತಗೊಂಡಿಲ್ಲ, ಎಲ್ಲ ಮಾಡ್ತಾರೆ. ಮೆಡಿಸಿನ್ ಎಲ್ಲ ಕೊಡ್ಸಿದ್ರೆ ವಾಮಿಟ್ ಆಗೋದು. ಹುಷಾರು, ಯಮ್ಮನಿಗೂ ದೇವ ಬಂದಾತು. ಆಮೇಲೆ ಇಂಜೆಕ್ಷನ್ ಕೊಡ್ಸಿದ್ರೆ ಮಹೇಶ, ಇಮಿಡಿಯೇಟ್ಲಿ ಇದಾಗುತ್ತೆ. ಯಮ್ಮನಿಗೂ ದೇವ ಬಂದಾತ. ಆಮೇಲೆ ಹುಷಾರಾಗಿರಿ ನೀವು. ಒಂದು 8 ಗಂಟೆ ಟೈಮ್ ಇದಾಗೋದು. ಈ ಅಮ್ಮನಿಗೂ ದೆವ್ವ ಬಂದತ್ರಿ, ಹುಷಾರಾಗಿರ್ರಿ ನೀವು, ದೂರ ಇರ್ರಿ ನೀವು. ನಿಮ್ಮ ಮೈ ಮೇಲೆ ದೆವ್ವ ಬಂದಂಗ್ ಮಾಡಿ. 1 ನಿಮಿಷ ನೋಡ್ತೀನಿ ಏನ್ ಮಾಡ್ತಾರೆ ಅಂತ ಇವ್ರಂದ್ರೂ. ಓಕೆ ಸರ್, ಓಕೆ ಸರ್. ಅಲ್ಲಮ್ಮ, ಈಗ ನಿಮ್ಗೆ ಏನಾದ್ರೂ ಏನ್ ಮಾಡ್ತೀರಮ್ಮ? ನಮ್ಗೆ ಏನಾದ್ರು ಏನ್ ಮಾಡಕ್ಕೆ, ನಮ್ಮ ಮಗಳು ಉಳಿಸ್ಕೋಬೇಕು ಅಂತ ನಮಗೂ ಆಸೆ ಇಲ್ವಾ? ಚೆನ್ನಾಗಿರ್ಬೇಕು ಇಷ್ಟು ಗಂಟೆ ಸಾಕ್ಬಿಟ್ಟು, ಸಣ್ಣದ್ರಿಂದ ಸಾಕಿ 26-27 ವರ್ಷಗಳ ಹುಡುಗಿ ಗಂಟ ಸಾಕ್ಬಿಟ್ಟು ಇವತ್ತು ಕಳ್ಕೋಬೇಕು ಅಂದ್ರೆ ನಮ್ಗೆ ಇಷ್ಟನಾ? ಎಸ್ ಚಂದ್ರಶರ್ಮ, ಇದಿಷ್ಟು ಕೂಡ ಏನು ಇವರ ತಾಯಿಯ ಮಾತು. ಅಂದ್ರೆ ಎಲ್ಲ ಒಂದ್ ಕಡೆ ಈ ಸ್ವಾಮೀಜಿಗಳು ಮೊರೆ ಹೋಗಿರೋದು, ಅಂದ್ರೆ ನಮ್ಮ ಮನೆ ದೇವರು ಕೂಡ ಹೇಳಿಕೆ ಕೊಟ್ಟಿರೋದು. ಆ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಮೊರೆ ಹೋಗಿದೀವಿ. ಅವರು ಕೂಡ ಬಂದು ಮನೆಯಲ್ಲಿ ಒಂದು ಮಂತ್ರ ಮಾಡಿ ಒಂದ್ ರೀತಿ 4 ತಿಂಗಳು ಕೂಡ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಊರಿಗೆ ಬಂದು 2 ತಿಂಗಳಾಯ್ತು, ಇಲ್ಲಿ ಬಂದು ಬೆಂಗಳೂರು ಬಂದು 1 ತಿಂಗಳಾಯ್ತು. ಆಯ್ತು ಮಹೇಶ್, ಬಿಡಿ. ಅವ್ರಿಗೆ ದೇವರು ಸಕಲ ಐಶ್ವರ್ಯ ಸೌಭಾಗ್ಯಗಳನ್ನು ಕೊಟ್ಟು ಆ ದಯಾಪರ್ನಾದ ಭಗವಂತನು ಸಕಲ ಸನ್ಮಂಗಳನ್ನು ಉಂಟು ಮಾಡಲಿ ಅವರಿಗೆ. ಅದೇ ಜ್ಯೋತಿಷಿನೇ ಈಗ ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡಕ್ಕೆ ಹೇಳಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಫಾರ್ ನೌ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಮೀ. ನನಗೆ ಇಂಥವ್ರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಥ್ಯಾಂಕ್ ಯು, ನಮಸ್ಕಾರ. ಓಕೆ, ಇಲ್ಲಿ ಗಮನಿಸ್ತಾ ಇದ್ದೀನಿ, ಎಂಥ ದುರಂತದ ಪರಮಾವಧಿ ಇವರೆಲ್ಲರೂ ಅಂತಂದರೆ, ಸ್ವಾಮಿ ಆ ಅಮ್ಮನಿಗಾಗಿರೋದು, ಕೂಸಿಗಾಗಿರೋದು, 25 ವರ್ಷದ ಮಗುಗಾಗಿರೋದು, ಆ ಹೆಣ್ಮಗಳಿಗಾಗಿರೋದು ಲಿವರ್ ಕ್ಯಾನ್ಸರು. ಪೆಟ್ರೋಲ್ ಕುಡಿಸಿದಾರೆ, ಪೆಟ್ರೋಲ್ ಕುಡಿಸ್ತೀರೇನ್ರಿ? ಇವನ್ ಯಾವನ ಪ್ರಶಾಂತ ಅಂತ ಮೈ ಮೇಲೆ ದೆವ್ವ ಬಂತಂತೆ, ಅಯ್ಯಮ್ಮ ಹಿಂಗೆಲ್ಲ ಆಡ್ಬಿಟ್ನಂತೆ, ಇವನಿಗೆ ಭಯ ಆಗ್ಬಿಡ್ತಂತೆ, 3 ವರ್ಷದ ಮಗು ಬಂದ್ಬಿಡದೆ, ನಾನು ರಿಂಗ್ ರೋಡಲ್ಲಿ ಸದೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಲಂತೆ, ಇವನಿಗೆ ಭಯ ಆಗ್ಬಿಡ್ತಂತೆ, ಜ್ಯೋತಿಷಿ ಹತ್ರ ಹೋಗ್ಬಿಟ್ನಂತೆ. ಫೈನ್, ಓಕೆ, ಜ್ಯೋತಿಷಿ ಹತ್ರ ಹೋಗಿ, ಇನ್ನೊಂದೋಗಿ, ಮತ್ತೊಂದು ಹತ್ರ ಹೋಗಿ, ನಂಬಿಕೆ ಎಷ್ಟು ಇಡಬೇಕು ಅಷ್ಟು ಇಡ್ರಿ. 4 ತಿಂಗಳಿಂದ ಆಸ್ಪತ್ರೆಗೆ ಸೇರಿಸಿದ್ರೆ ಆ ಎಮ್ಮನಿಗಾಗಿರ್ಬಹುದಾಗಿದ್ದಂಥ ವೆರಿ ಬೇಸಿಕ್ ಮಿನಿಮಲ್ ಕ್ಯಾನ್ಸರ್ನ ಇವತ್ತು ನಾವು ಪ್ರಾಬಬಲಿ ಟ್ರೀಟೇ ಮಾಡ್ಬೋದಾಗಿತ್ತಲ್ರಿ. ನಾನು ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳ್ರಿ. ವಿಕ್ಟೋರಿಯಾ ಆಸ್ಪತ್ರೆಯ ಒಳಗಡೆಗೆ ನಿಮಗೆ IGOT ಡಿಪಾರ್ಟ್ಮೆಂಟ್ ಇದೆ, ನಿಮಗೆ ಲಿವರ್ ಮತ್ತು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ದೊಡ್ಡ ಮಟ್ಟದ ಡಿಪಾರ್ಟ್ಮೆಂಟ್ ಇದೆ. ಅಲ್ಲೊಬ್ರು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ನಾಗೇಶ್ ಅಂತ, ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ಡಾಕ್ಟರ್ಸ್ ಅಂಡ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ಒಂದೇ ಒಂದು ಮಾತು ಕಿವಿಗೆ ಬಿದ್ದಿದ್ದರೆ ಒಂದು 4-5 ತಿಂಗಳ ಹಿಂದೆ ಅಂಥವ್ರ ಹತ್ರ ಸೇರಿಸಿದ್ರೆ, ಅಂಥ ಡಾಕ್ಟರ್ ನೋಡಿದಿದ್ರೆ, ನಿಮ್ಗೆ ಆಲ್ಮೋಸ್ಟ್ ಉಚಿತವಾಗಿ ಆ ಹೆಣ್ಮಗಳು ಇವತ್ತು ಚಿಕಿತ್ಸೆ ಪಡೆದುಕೊಂಡು ಬದುಕಿ ಬರ್ಬೋದಾದಂಥ ಕೆಲಸವನ್ನ ಇವತ್ತು ಪವರ್ TV ಮಾಡ್ತಾ ಇತ್ತು. ನಾನು ಈ ವಾಗ್ದಾನ ಮಾಡ್ತೀನಿ ಇವತ್ತು ನಿಮಗೆ. ಇಟ್ಸ್ ಎ ಚಾಲೆಂಜ್, ಇದು ವಾಗ್ದಾನ, ಇಟ್ಸ್ ಎ ಪ್ರಾಮಿಸ್. ಗೊತ್ತಾಯ್ತಾ? ನಮ್ಮ ತಂಡ ಮಾತಾಡ್ತಾ ಇತ್ತು ಡಾಕ್ಟರ್ ನಾಗೇಶ್ ಅವ್ರ ಹತ್ರ. ಯಾಕಂದ್ರೆ ಹೆಣ್ಮಗಳಿಗಿದ್ದು ಲಿವರ್ ಪ್ರಾಬ್ಲಮ್. ಆಕೆ ಸಂಪೂರ್ಣವಾಗಿ ಇನ್ನೊಂದು 30 ವರ್ಷ 40 ವರ್ಷ ಬದುಕ್ತಾ ಇಲ್ಲೋ ಗೊತ್ತಿಲ್ಲ, ಆದರೆ ಮೆಟಾಸ್ಟಾಟಿಕ್ ಡಿಸೀಸಸ್ ಅಂದ್ರೆ ಕ್ಯಾನ್ಸರ್ ಇಡೀ ದೇಹದ ಎಲ್ಲ ಭಾಗಗಳಲ್ಲಿ ಹಬ್ಕೊಂಡಿರೋರು ಕೂಡ ಹಲವು ವರ್ಷಗಳವರೆಗೂ ಕೂಡ ಬದುಕಿ ಬರಬಹುದಾದಂತಹ ಸಾಧ್ಯತೆ 100ಕ್ಕೆ 100 ಇದೆ. ಈ ಹೆಣ್ಮಗಳಿಗೆ ಸ್ಟಾರ್ಟಿಂಗ್ ಪ್ರಾಬಬಲಿ ಲಿವರ್ ಅಲ್ಲೋ ಅಥವಾ ಬೇರೆ ಯಾವುದೋ ಜಾಗದಲ್ಲೋ ಒಂದು ಸಣ್ಣ ಮಟ್ಟದಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡಿದೆ. ಕಳೆದ ಒಂದು 4-5 ತಿಂಗಳ ಹಿಂದೆ ಯಾವ ಚಿಕಿತ್ಸೆಯನ್ನು ಕೊಡಿಸಿಲ್ಲ, ಆಂಟಿ ಕ್ಯಾನ್ಸರ್ ಡ್ರಗ್ಗಳನ್ನು ಕೊಡಿಸಿಲ್ಲ. ಲಿವರ್ ಫಂಕ್ಷನಿಂಗ್ ಫೇಲ್ ಆಗಿದೆ, ಲಿವರ್ ಕೆಲಸ ಮಾಡಿಲ್ಲ, ಹೊಟ್ಟೆ ಊದ್ಕೊಂಡು ಲಿವರ್ ಸಂಪೂರ್ಣವಾಗಿ ಮಾಲ್ ಫಂಕ್ಷನ್ ಆಗಿ, ಆಕೆ ಡೈಜೆಸ್ಟಿವ್ ಸಿಸ್ಟಮ್ ಸಂಪೂರ್ಣವಾಗಿ ಮಾಲ್ ಫಂಕ್ಷನ್ ಆಗಿ, ಅಸೈಡ್ಸ್ ಫಾರ್ಮೇಷನ್ ಆಗಿ ಹೊಟ್ಟೆ ಒಳಗೆ ಒಂದು 10 ಲೀಟರ್ ನೀರು ತುಂಬಿಕೊಂಡಿದೆ. ಆ ನೀರನ್ನು ತೆಗೆಯೋದು ಹೆಂಗೆ ಅಂತ ಗೊತ್ತಾ ನಿಮಗೆ? ಇಲ್ಲಿ ಹೊಟ್ಟೆಯ ಈ ಭಾಗದಲ್ಲಿ ಒಂದು ಇಂಜೆಕ್ಷನ್ ಮತ್ತೆ ಪೈಪನ್ನು ಚುಚ್ಚಿಸಿ ಒಂದು ಬಕೆಟ್ನ ಒಳಗೆ ನೀರನ್ನು ಹಿಡಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ದೇ ಆರ್ ಕಾಲ್ಡ್ ಆಸ್ ಅಸೈಟ್ಸ್, ASCITES, ಅಸೈಟ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ಗೊತ್ತಿಲ್ಲದೆ ಆ ಯಮ್ಮನೂ ದೆವ್ವ ಬಂತು ಅಂದ್ಕೊಂಡ್ಬಿಟ್ಟು ಅವನು ಯಾವನ ಹುಡುಗ, ಅವನು 20 ವರ್ಷ, ಅವನ ತಲೆ ಮೇಲೆ ಅವನು ಏನು ಓದಿದಾನ, ಅವನು ಏನು ಓದಿದಾನ, ತಲೆ ಹಿಂಗೆಲ್ಲ ಅನ್ಕತಾನ, ಅವ್ನು ಹೇರ್ ಸ್ಟೈಲ್ ಮಾಡ್ಕತ್ತಲ್ಲ, ಅವ್ನು ಬಿಳಿ ಶರ್ಟ್ ಹಾಕೊಂಡಿರೋ ಅವ್ನು ಕಿರಾತಕ, ಅವನು ಏನು ಓದಿದಾನೆ. ಆಮೇಲೆ ಅವನು ಯಾವನ ಅವ್ನು ಜ್ಯೋತಿಷಿ ಅಂತ ಕರ್ಸ್ಕೊಳ್ಳೋನು, ಏನು ಅವನ ಹೆಸರು, ಯಾವ ಊರಿನ ಕಿತ್ತೋ ಜ್ಯೋತಿಷಿ ಅವನು, ನಾಚಿಕೆ ಮಾನ ಮರ್ಯಾದೆ ಇಲ್ದವನು. ಐ ಆಮ್ ಟೆಲಿಂಗ್ ಯು, ಯು ಆಲ್ಮೋಸ್ಟ್ ಮರ್ಡರ್ಡ್ ಎ ಗರ್ಲ್. ಯು ಗೈಸ್ ಮರ್ಡರ್ಡ್ ಸಮ್ವನ್. ಚಿಕಿತ್ಸೆ ಎಲ್ಲ ಕೊಡಿಸಿ ಆಮೇಲೆ ದೇವ್ರ ಮೊರೆ ಹೋಗೋದು, ಜ್ಯೋತಿಷಿಗಳ ಮೊರೆ ಹೋಗೋದು, ಹೋಮ ಹವನ ಮಾಡೋದು ನಾನು ನೋಡಿದ್ದೀನಿ. ಭಾಳ ಜನರ ಮನೇಲಿ ಮಾಡ್ತಾರದನ್ನ. ಅದು ಚಿಕಿತ್ಸೆ ಎಲ್ಲ ಕೊಡಿಸುವಾಗ. ಚಿಕಿತ್ಸೆನೇ ಕೊಡಿಸ್ದೆ ಅದೇನು ಪೆಟ್ರೋಲ್ ಕುಡಿಸೋದಂತೆ. ಕಮಾನ್ ಮ್ಯಾನ್. ಕೇವಲ ಒಂದು ಸೊಂಟ ನೋವು ಒಂದು ಕಾಣಿಸ್ಕೊಂಡಿದೆ ಅಷ್ಟೇನೆ. ಆ ಸೊಂಟ ನೋವು ತುಂಬಾ ದಿನದ ಆ ಹುಡುಗಿಗೆ ಸ್ವಲ್ಪ ಬಂದಿರೋದ್ರಿಂದ ಇವ್ರ ಮನೆಯವ್ರು ಏನು ಮಾಡಿದ್ದಾರೆ, ಒಳ್ಳೆ ಡಾಕ್ಟರ್ ಯಾರೋ ಬೋನ್ ಸ್ಪೆಷಲಿಸ್ಟು ಯಾರೋ ಹತ್ರ ಕರ್ಕೊಂಡು ತೋರಿಸ್ಬೇಕಾಗಿತ್ತು, ತೋರಿಸ್ಲಿಲ್ಲ. ಯಾರೋ ನಾ ಬಂದಲ್ಲ ನಕಲಿ ಬಾಬು ಅಬ್ದುಲ್ ಅಂತ, ಯಾರೋ ಮುಖಾಂತರ ಅವ್ರ ತಮ್ಮ ಲಿಂಕ್ ಹೋಗ್ಬಿಟ್ಟು ಏನಂತಾನೆ ಗೊತ್ತಿಲ್ಲ, ಅವ್ನು ಕೊಟ್ಟಂಥ ಮೆಡಿಸಿನ್ಗೆ ಆ ಹುಡುಗಿಗೆ ಇವತ್ತು ಕ್ಯಾನ್ಸರ್ 4ನೇ ಸ್ಟೇಜಲ್ಲಿದೆ. ಬಟ್ ಇವತ್ತು ನಾಳೆನೋ ಸಾಯೋ ಸ್ಟೇಜ್ ತಂದು ನಿಲ್ಲಿಸಿದ್ದಾರೆ. ಹೊಟ್ಟೆ ಇಷ್ಟಪ್ಪ ಊದ್ಕೊಂಡು ನಮಗೆ ಕಣ್ಣಲ್ಲಿ ನೋಡೋಕ್ಕಾಗದೆ ಇವತ್ತು ಆ ಹುಡುಗಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ಫೋನ್ ಮಾಡಿ, ಮಕ್ಕಳ ಕಲ್ಯಾಣ ಇಲಾಖೆಗೆಲ್ಲ ಫೋನ್ ಮಾಡಿ, ಪೊಲೀಸ್ನವ್ರಿಗೆಲ್ಲ ಫೋನ್ ಮಾಡಿ, ಮಾಧ್ಯಮಕ್ಕೆ ಫೋನ್ ಮಾಡಿ ಇವತ್ತು ಆ ಹೆಣ್ಮಗುಗೆ ಎಷ್ಟು ದಿನ ಬದುಕಿರುತ್ತೋ ಅಷ್ಟು ದಿನ ಬದುಕಿರೋಕ್ಕೋಸ್ಕರ ಒಂದು ನ್ಯಾಯ ಮಾಡೋಣ ಅಂತೇಳಿ ಇವತ್ತು ಕಿದ್ವಾ ಆಫೀಸಲ್ಲಿ ಸರ್, ಮೊದಲನೇದಾಗಿ ಮೂಢನಂಬಿಕೆ ಅನ್ನೋದಕ್ಕಿಂತ ಉದ್ದೇಶ ಅವ್ರದ್ದು, ಉದ್ದೇಶ ಪೂರ್ವಕವಾಗಿ ಆ ಹುಡುಗಿನ ಅವಳು ಇರೋದಕ್ಕಿಂತ ಸಾಯೋದೇ ಮೇಲು ಅಂದ್ಬಿಟ್ಟು ಆ ವಿಷಾನ ಡೈಲಿ ಕುಡಿಸ್ತಾ ಇದ್ದಾರೆ. ಹೊಟ್ಟೆ ನೋವು ಅಂತ ಹೇಳೋಕ್ಕಾಗದೆ ಏನಾದರೂ ಹುಡುಗಿ ಹೊಟ್ಟೆ ನೋವು ಒಂದು ಸ್ವಲ್ಪ ಏನಾದರೂ ಬಡ್ಕೊಂಡ್ರೆ ನಾಯಿ ಹೊಡೆದಂಗೆ ಹೊಡೆಯೋರಂತ ಹೆಣ್ಮಗುಗೆ. ಪಾಪ ಅವಳ ಕೈಲಿ ಎದ್ದೋಳಕ್ಕಾಗಲ್ಲ, ನಡೆದಾಡೋಕ್ಕಾಗಲ್ಲ. ಕೊನೆಗೆ ಯಾವುದೋ ನಮ್ಮೊಂದು ಮಹಿಳಾ ಸಂಘಟನೆ ಹೆಣ್ಮಗಳಿಗೆ ಒಂದು ಮೆಸೇಜ್ ಮಾಡಿದೆ, ಯಾರ ಕಡೆದು ನಂಬರ್ ತಗೊಂಡು. ನನಗೆ ಭಾಳ ನೋವಾಗ್ತಾ ಇರೋದು ಬೆಂಗಳೂರು ಲಗ್ಗೆರೆ, ನಮ್ಮ ಆಫೀಸಿಂದ ಒಂದು 15 ನಿಮಿಷದ ಪ್ರಯಾಣ ಲಗ್ಗೆರೆ.
ಐ ಸಾರಿ ಅಪ್ಪ, ಜನ ಇಷ್ಟು ಮೂರ್ಖತನದ ಪರಮಾವಧಿಯಲ್ಲಿ ಬದುಕು ಸಾಗಿಸ್ತಾರೆ ಅಂತಂದರೆ ನನಗೆ ಪವರ್ ಡಿಜಿಟಲ್, ಇದು ನಿಮ್ಮ ಶಕ್ತಿ.